ನಮಸ್ಕಾರ, ನ್ಯೂಸ್ ಬಾಕ್ಸ್ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಕಟ್ಟ ಕಡೆಯ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇರುವಂತದ್ದು. ಯಾಕಂತಂದ್ರೆ ನೆಕ್ಸ್ಟ್ ಯಾರು ಕೂಡ ಕ್ಯಾಪ್ಟನ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ 2 ವಾರಗಳ ಕಾಲ ಅವರೇ ಕ್ಯಾಪ್ಟನ್ ಆಗಿ ಉಳಿದಿರ್ತಾರೆ. ಸೊ ಎಲ್ಲರೂ ಕೂಡ ಧನುಷ್ ಆಗಬಹುದಾ, ಅಶ್ವಿನಿ ಗೌಡ ಆಗಬಹುದಾ ಅನ್ನುವಂತ ಒಂದು ಕುತೂಹಲದಲ್ಲಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಅಶ್ವಿನಿ ಗೌಡ ಅವರು ಆಟವನ್ನೇ ಆಡಿಲ್ಲ, ಆದ್ರೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಹೇಗಾಡಿದ್ರು, ಇದು ಬಿಗ್ ಬಾಸ್ ಮಾಡಿರುವಂತ ಪ್ಲಾನ್. ಯಾಕಂತಂದ್ರೆ ಲಾಸ್ಟ್ ಟೈಮು ಕೂಡ ಅಶ್ವಿನಿ ಗೌಡ ಅವರು ಆಟವನ್ನ ಆಡೋದಿಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಶುರು ಸಿಗುತ್ತೆ. ಅಲ್ಲೇ ಸಾಕಷ್ಟು ಚರ್ಚೆಗಳಾಗಿತ್ತು. ಯಾಕೆ ಬಿಗ್ ಬಾಸ್ ತಂಡದವರು ಅಶ್ವಿನಿ ಗೌಡ ಅವರಿಗೆ ಇಷ್ಟೊಂದು ಫೇವರಿಸಮ್ ಅನ್ನ ಮಾಡ್ತಾ ಇದ್ದಾರ, ಬಿಗ್ ಬಾಸ್ ಸೀಸನ್ 12 ಮಾಡಿರೋದೇ ಅಶ್ವಿನಿ ಗೌಡ ಅವ್ರಿಗೋಸ್ಕರನ ಅನ್ನುವಂತ ಚರ್ಚೆಗಳು ಶುರುವಾಗಿತ್ತು. ಅದರ ಜೊತೆಗೆ ಈಗಲೂ ಕೂಡ ಈ ಒಂದು ವಾರದಲ್ಲಿ ಗಿಲ್ಲಿ ಅವರು ರಾಜ ಆಗ್ತಾರೆ, ರಾಣಿ ಅಶ್ವಿನಿ ಗೌಡ ಆಗ್ತಾರೆ. ಅದಾದ್ಮೇಲೆ ಎಲ್ಲಾ ಸ್ಪರ್ಧಿಗಳು ಕ್ಯಾಪ್ಟನ್ ಆಗೋದಕ್ಕೆ ಅಷ್ಟು ಕಷ್ಟಪಟ್ಟು ಆಟವನ್ನ ಆಡ್ತಾರೆ. ಆದ್ರೆ ಅಶ್ವಿನಿ ಗೌಡ ಅವರು ಏನೂ ಕಷ್ಟಪಡದೆ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಆಗ್ತಾರೆ. ಅದಾದ್ಮೇಲೆ ಧನುಷ್ ಗೌಡ ಹಾಗೆ ಅಶ್ವಿನಿ ಗೌಡ ಯಾರಾಗ್ತಾರೆ ಅನ್ನುವಂಥ ಒಂದು ವಿರುದ್ಧ ಬರುತ್ತೆ. ಸೊ ಅಲ್ಲೂ ಕೂಡ ಗಿಲ್ಲಿ ಅವರು ಕೂಡ ಹೇಳ್ತಾರೆ, ಇವರಿಗೆ ಸಪೋರ್ಟ್ ಅನ್ನುವಂಥದ್ದು ಬೇಕೇ ಬೇಕು, ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳ್ಕೊಂಡು ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರಿಗೆ ಕ್ಯಾಪ್ಟನ್ ಟಾಸ್ಕ್ ಏನಿರುತ್ತೋ ಸ್ಟಾರ್ಟಿಂಗ್ ಅಲ್ಲೇ ಆಕೆಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಕೊಟ್ಟಿದ್ರೆ ಬಹುಶಃ ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ. ಅವರು ಸ್ಪಂದನ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅವರ ಜೊತೆಗೆ ಆಡೋದಕ್ಕಾಗಲ್ಲ. ಸೊ ಅದಾದ್ಮೇಲೆ ಅವ್ರು ಅವತ್ತೇ ಅಂದರೆ ಮೊದಲ ವಾರದಲ್ಲೇ, ಈ ವಾರ ಏನಿತ್ತು ಮೊದಲ ದಿನದಲ್ಲೇ ಅವರು ಟಾಸ್ಕ್ ಇಂದ ಆಚೆ ಉಳಿತಾ ಇದ್ರೇನೋ. ಆದರೆ ಇದು ಬಿಗ್ ಬಾಸ್ ಅವರು ಫೇವರಿಸಮ್ ಅನ್ನ ಮಾಡಿದ್ರ ಅನ್ನುವಂಥ ಚರ್ಚೆ ಕೂಡ ಒಂದು ಕಡೆ ಶುರುವಾಗಿದೆ ಸ್ನೇಹಿತರೆ. ಸೊ ಈ ಬಾರಿ ಅಶ್ವಿನಿ ಗೌಡ ಅವ್ರಿಗೋಸ್ಕರನೇ ಬಿಗ್ ಬಾಸ್ ಅನ್ನ ಪ್ಲಾನ್ ಮಾಡ್ದಂಗಿದೆ. ಸೊ ಇದು ತಪ್ಪು ಅನ್ನುವಂಥ ಒಂದಷ್ಟು ಚರ್ಚೆಗಳು ಸಾಮಾನ್ಯವಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ನಡೀತಾ ಇದೆ. ಇದಕ್ಕೆ ನಿಮ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಮುಕ್ತವಾಗಿ ತಿಳಿಸಬಹುದು. ನಿಮಗೂ ಕೂಡ ಹಂಗ ಅನಿಸ್ತಾ ಇದೆಯಾ ಅಂತ ಹೇಳ್ಕೊಂಡು, ಇನ್ನು ಸ್ಪಂದನ ಅವರು ಕೂಡ ಯಾವ ರೀತಿ ಬಿಗ್ ಬಾಸ್ ಅಲ್ಲಿ ಉಳ್ಕೋತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಚರ್ಚೆಗಳು ಆಗ್ತಾ ಇದೆ. ಯಾಕಂತಂದ್ರೆ ಕಾವ್ಯ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಸ್ಪಂದನ ಅವರು ಆಗಿರ್ಬೋದು ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ ಅನ್ನ ಮಾಡಿದವರು. ಸೊ ಹಾಗಾಗಿ ಅದಕ್ಕೋಸ್ಕರ ಅವರನ್ನ ಉಳಿಸ್ಕೋತಾ ಇದ್ದಾರೆ. ಕಾವ್ಯ ಆಟ ಆಡ್ತಾ ಇದ್ದಾರೆ, ಧನುಷ್ ಆಟ ಆಡ್ತಾ ಇದ್ದಾರೆ. ಆದ್ರೆ ಸ್ಪಂದನ ಆಟ ಕೂಡ ಆಡ್ತಾ ಇಲ್ಲ, ಮನೆಯಲ್ಲಿ ಲೇಜಿ ಆಗಿದ್ದಾರೆ. ಆದ್ರೂ ಕೂಡ ಹೇಗಪ್ಪ ಉಳ್ಕೊಂಡ್ರು ಅನ್ನುವಂಥದ್ದು ಅಭಿಮಾನಿಗಳ ಪ್ರಶ್ನೆ ಆಗಿದೆ. ಎಲ್ಲೋ ಒಂದ್ ಕಡೆ ಜಾಹ್ನವಿ ಅವರು ಹೇಳಿರೋದು ಕರೆಕ್ಟು ಅಂತ ಅನಿಸ್ತಿದೆ ಅಂತ ಸಾಕಷ್ಟು ಜನ ಹೇಳಿರುವಂತದ್ದು ಈಗ ಚರ್ಚೆ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಬಾರಿ ಸ್ಪಂದನ ಆಗಿರ್ಬೋದು ಅಥವಾ ಅಶ್ವಿನಿ ಗೌಡ ಆಗಿರ್ಬೋದು ಇವರೆಲ್ಲರೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇರ್ತಾರೆ. ಅದರ ಜೊತೆಗೆ ಈಗ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ ಧನುಷ್ ಅವರು ವಿನ್ ಆದ್ರು, ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆದ್ರು ಅಂತ ಹೇಳ್ಕೊಂಡು. ಆದ್ರೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಅನ್ನ ಬಿಗ್ ಬಾಸ್ ಪ್ರೋಮೋದಲ್ಲಿ ನಾವು ನೋಡ್ಬೋದು. ಧನುಷ್ ಅವರು ಆ ಒಂದು ಪಜಲ್ ಏನಿದೆ, ಆ ಒಂದು ಪಲ್ಲೆ ಏನಿದೆ ಅದನ್ನ ಜೋಡಿಸುವಂತ ಟೈಮಲ್ಲಿ ಒಂದು ಪಲ್ಲೆಯನ್ನ ಆ ಒಂದು ಬಾಕ್ಸ್ ಇಂದ ಎತ್ತಿದ್ದಾರೆ, ಅಂದ್ರೆ ಆಚೆ ಎತ್ತಿದ್ದಾರೆ. ಸೊ ಹಾಗಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಅಂದ್ರೆ ಕ್ಯಾಪ್ಟನ್ ಆಗಿದ್ದಂತಹ ಧನುಷ್ ಅವರು ಕ್ಯಾಪ್ಟನ್ ಪಟ್ಟದಿಂದ ಆಚೆ ಬಂದಿದ್ದಾರೆ ಅನ್ನುವಂಥದ್ದು, ಅಂದ್ರೆ ಅಲ್ಲಿ ಮೋಸ ಆಗಿದೆ ಅನ್ನುವಂಥ ರೀತಿಯಾಗಿ ಬಿಂಬಿಸಲಾಗಿದೆ. ಸೊ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಅವರನ್ನೇ ಕ್ಯಾಪ್ಟನ್ ಆಗಿ ಮಾಡ್ತಾರ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಅದರ ಜೊತೆಗೆ ಯಾರೂ ಕೂಡ ಕ್ಯಾಪ್ಟನ್ನೇ ಅಲ್ಲ ಅನ್ನುವಂಥದ್ದಾಗಿ ಬಿಗ್ ಬಾಸ್ ಏನಾದರೂ ಹೇಳ್ತಾರ ಅನ್ನುವಂಥದ್ದು. ಯಾಕಂತಂದ್ರೆ ಎಲ್ಲ ಕಡೆ ಕಟ್ಟ ಕಡೆಯ ಕ್ಯಾಪ್ಟನ್ ಆಗಿ ಧನುಷ್ ಅವರು ಆಯ್ಕೆ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಲ್ಲ ಕಡೆ ಅದೇ ಹರಿದಾಡ್ತಾ ಇದೆ. ಸೊ ಆದ್ರೆ ಅಶ್ವಿನಿ ಗೌಡ ಅವರನ್ನ ಕ್ಯಾಪ್ಟನ್ ಮಾಡೋದಕ್ಕೆ ಬಿಗ್ ಬಾಸ್ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ವೀಕ್ಷಕರ ಅಭಿಪ್ರಾಯ. ಯಾಕಂತಂದ್ರೆ ನಾವು ಕಲರ್ಸ್ ಕನ್ನಡದ ಯಾವುದೇ ಪ್ರೋಮೋ ಇತ್ತು ಅಂತಂದ್ರೂ ಕೂಡ ಆ ಕಮೆಂಟ್ಗಳನ್ನ ಚೆಕ್ ಮಾಡಿದ್ರೆ ಅದೇ ರೀತಿಯಾಗಿ ಬರುವಂಥದ್ದು. ಸೊ ಬಿಗ್ ಬಾಸ್ ತಂಡ ಅಶ್ವಿನಿ ಗೌಡ ಅವರನ್ನ ಗೆಲ್ಸೋದಕ್ಕೆ, ಅಶ್ವಿನಿ ಗೌಡ ಅವರನ್ನ ಕ್ಯಾಪ್ಟನ್ ಆಗಿ ಮಾಡೋದಕ್ಕೆ, ಅಂದ್ರೆ ಇಲ್ಲಿ ತನಕ ಕ್ಯಾಪ್ಟನ್ ಟಾಸ್ಕ್ಗೆ ಹೋಗ್ತಾರೆ, ಆಮೇಲೆ ಆಚೆ ಬರ್ತಾರೆ, ಎಲ್ಲೋ ಒಂದು ಲಕ್ ಆಗಿ ಹೋಗ್ತಾರೆ, ಆದ್ರೂ ಕೂಡ ಆಗಲ್ಲ. ಸೊ ಅವರನ್ನ ಕ್ಯಾಪ್ಟನ್ ಆಗಿ ನೋಡಬೇಕು ಅನ್ನುವಂಥದ್ದು ಬಿಗ್ ಬಾಸ್ ತಂಡಕ್ಕೂ ಕೂಡ ಆಸೆ ಇದೆ. ಹಾಗಾಗಿ ಕಷ್ಟ ಪಡದೇ ಇದ್ರೂ ಕೂಡ ಈಸಿಯಾಗಾದ್ರೂ ಕ್ಯಾಪ್ಟನ್ ಆಗಲಿ ಅನ್ನುವಂಥ ಒಂದಷ್ಟು ಹೆಲ್ಪ್ ಅನ್ನ ಬಿಗ್ ಬಾಸ್ ತಂಡ ಮಾಡಿದೆ. ಆದ್ರೂ ಕೂಡ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆಗಿಲ್ಲ. ಬದಲಿಗೆ ಈಗ ಧನುಷ್ ಅವರು ಮಾಡಿರುವಂಥ ಒಂದು ತಪ್ಪಿಂದ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆಗ್ತಾರ ಅನ್ನುವಂಥ ಪ್ರಶ್ನೆ ಬಂದಿದೆ. ಅದರ ಜೊತೆಗೆ ಮನೆಯ ಸದಸ್ಯರು ಒಮ್ಮತದಿಂದ ಯಾರನ್ನ ಆಯ್ಕೆ ಮಾಡ್ತೀರಾ ಅನ್ನುವಂಥ ಒಂದು
ಬೇಕಾದಷ್ಟು ಆಯ್ಕೆಗಳನ್ನು ಕೂಡ ಕೊಡಬಹುದು ಕ್ಯಾಪ್ಟನ್ ಟಾಸ್ಕಿಗೆ. ಇಲ್ಲ ಅಂತಂದರೆ ಕ್ಯಾಪ್ಟನ್ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳಬಹುದು. ಸೊ ಒಟ್ಟಾರೆಯಾಗಿ ಅಶ್ವಿನಿ ಗೌಡ ಅವರು ಟಾಸ್ಕನ್ನು ಅಂದರೆ ಟಾಸ್ಕ್ ನೇತೃತ್ವವನ್ನು ವಹಿಸಿದ್ರು, ಅವರಷ್ಟೇ ಟಾಸ್ಕನ್ನು ಆಡಿಲ್ಲ, ಉಸ್ತುವಾರಿ ಆಗಿದ್ರು. ಆದರೂ ಕೂಡ ಉಸ್ತುವಾರಿ ಆಗಿದ್ದಂತಹ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಟಾಸ್ಕಿಗೆ ಹೇಗೆ ಆಯ್ಕೆಯಾದರು, ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾವುದೇ ಟಾಸ್ಕ್ಗಳನ್ನು ಆಡದೆ ಗಿಲ್ಲಿ ಆದರೆ ಅವರು ಲೀಡ್ ಆಗಿದ್ರು, ಈ ಸತಿ ಕ್ಯಾಪ್ಟನ್ ಆಗಿದ್ರು. ಆ ಒಂದು ಕಾರಣಕ್ಕೋಸ್ಕರ ನೆಕ್ಸ್ಟ್ ಕ್ಯಾಪ್ಟನ್ಸಿಗೆ ಅವರಿಗೊಂದು ಇಮ್ಯುನಿಟಿ ಸಿಗುತ್ತೆ. ಸೊ ಅವರು ಟಾಸ್ಕನ್ನು ಆಡ್ತಾರೆ. ಅದ್ರ ಜೊತೆಗೆ ಅಶ್ವಿನಿ ಗೌಡ ಅವ್ರು ಹೇಗಪ್ಪ ಆಡಿದ್ರು ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇರುವಂಥದ್ದು. ಆದರೆ ಈಗ ಎಲ್ರಿಗೂ ಕೂಡ ಗೊತ್ತಿದೆ ಅಶ್ವಿನಿ ಗೌಡ ಅವರಿಗೆ ಎಲ್ಲೋ ಒಂದು ಕಡೆ ದೊಡ್ಡ ಸಪೋರ್ಟೇ ಸಿಗ್ತಾ ಇದೆ ಅನ್ನುವಂಥದ್ದಾಗಿ. ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಧನುಷ್ ಗೌಡ ಅವರೇ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆಗಿದ್ದಾರಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.